ಸಂಸತ್ನಲ್ಲೇ ಬ್ರಿಟನ್ ಹಣಕಾಸು ಸಚಿವೆ ರೀವ್ಸ್ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ಕಣ್ಣೀರಿಟ್ಟಿದ್ದಕ್ಕೆ ಡಾಲರ್ ಎದುರುಗಡೆ ಪೌಂಡ್ನ ಮೌಲ್ಯ ಕುಸಿತಾಗ್ಬಿಟ್ಟಿದೆ. ಅಲ್ಲಿ ಒಂದು ಹಣಕಾಸು ಸಚಿವೆ ಕಣ್ಣೀರು ಹಾಕಿಬಿಟ್ರೆ ಎಷ್ಟು ದೊಡ್ಡ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇಲ್ಲಿ ಡಾಲರ್ ಎದುರುಗಡೆ ಪೌಂಡ್ನ ಮೌಲ್ಯ 1% ಕುಸಿತ ಆಗಿಬಿಟ್ಟಿದೆ. 2022ರ ನಂತರ ಇಷ್ಟೊಂದು ಕುಸಿತ ಆಗಿರೋದು ಇದೇ ಮೊದಲು. ಪ್ರತಿಪಕ್ಷಗಳ ಟೀಕೆಗೆ ಉತ್ತರಿಸ್ತಾ ಇದ್ದರು ಪ್ರಧಾನಿ ಕೀರ್ ಸ್ಟಾರ್ಮರ್. ಈ ಸಂದರ್ಭದಲ್ಲಿ ಅಳುತ್ತಾ ಇದ್ದರು ಹಣಕಾಸು ಸಚಿವೆ ರಾಚೆಲ್ ರೀವ್ಸ್. ಸಚಿವೆ ಅಳುವುದಕ್ಕೆ ನಿಜವಾದ ಕಾರಣ ಈ ಕ್ಷಣಕ್ಕೂ ಗೊತ್ತಿಲ್ಲ. ಯಾಕೆ ಅಳುತ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಪಾರ್ಲಿಮೆಂಟಲ್ಲಿ ಹತ್ತುಬಿಟ್ಟಾಗ ಏನಾಗುತ್ತೆ, ಇದೇನೋ ಬೇರೆನೇ ಮೆಸೇಜ್ ಕೊಟ್ಬಿಟ್ಟಿದ್ದು. ಏನಪ್ಪ ದೇಶದ ವಿತ್ತಮಂತ್ರಿನೇ ಈ ಥರ ಅಳುತ್ತಾ ಇದ್ದಾರೆ ಅಂದಾಗ ಏನೋ ದೇಶಕ್ಕೆ ಅಪಾಯ ಇರಬೇಕು. ನಮ್ಮ ಪೌಂಡ್ನ ಕತೆ ಇನ್ನು ಮುಗೀತು ಅಂಥೇಳಿ ಹೂಡಿಕೆ ವಿಚಾರದಲ್ಲಿ, ಷೇರು ಮಾರುಕಟ್ಟೆ ವಿಚಾರದಲ್ಲಿ ಬಹಳ ಅಲ್ಲೋಲ ಕಲ್ಲೋಲಗಳಾಗ್ಬಿಡ್ತವೆ. ಆ ಸಂದರ್ಭದಲ್ಲಿ ಡಾಲರ್ನ ಎದುರುಗಡೆ ಪೌಂಡ್ನ ಮೌಲ್ಯ ಕುಸಿತ ಆಗಿದೆ 1% ಅಷ್ಟು. 1% ಕುಸಿಯೋದು ಅಂದರೆ ಕಡಿಮೆ ಅಲ್ಲ. ಅದು ನೋಡಿ, ಆ ಗ್ರಾಫ್ ಹೆಂಗಿದೆ ನೋಡಿ, ಅಲ್ಲಿ ಯಾವ ರೀತಿಯಲ್ಲಿ ಅದು ಬಿದ್ದಿದೆ ನೋಡಿ, ಅಲ್ಲಿ ಪಾತಾಳಕ್ಕೆ ಬಿದ್ದು ಹೋಗಿದೆ. ಅಲ್ಲಿ ಸಂಸತ್ನಲ್ಲಿ ಸಚಿವೆ ಹೇಳ್ತಾ ಇರ್ತಕ್ಕಂಥ ವಿಡಿಯೋ ಒಂದು ಕಡೆ ವೈರಲ್ ಆಗಿದೆ. ಇದರ ಒಂದು ಪರಿಣಾಮ ಏನು ಅಂತ ಹೇಳಿದ್ರೆ, ಪೌಂಡ್ ದೊಡ್ಡ ಮಟ್ಟದಲ್ಲಿ ಕುಸಿದಿರೋದು. ಏನಾಗುತ್ತೆ, ಕೆಲವು ನಾಯಕರುಗಳ, ಕೆಲವು ಮಿನಿಸ್ಟರ್ಗಳ ಹಾವಭಾವಗಳು, ಅವರ ಮಾತು ಕತೆಗಳ ಮೇಲೆ ದೇಶದ ಹಣಕಾಸಿನ ಭವಿಷ್ಯವೇ ನಿರ್ಧಾರ ಆಗಿಬಿಡುತ್ತೆ. ಫೇಮಸ್ ಫುಟ್ಬಾಲರ್ ಒಬ್ಬ ಕ್ರಿಶ್ಚಿಯಾನೋ ರೊನಾಲ್ಡೋ ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡ್ತಿರ್ಬೇಕಾದ್ರೆ ಒಂದು ತಂಪು ಪಾನೀಯದ ಕಂಪನಿಯ ಒಂದು ಬಾಟಲ್ ಇರುತ್ತೆ. ಅಲ್ಲಿ ತಂಪು ಪಾನೀಯದ ಕಂಪನಿ ಬಾಟಲ್ ಒಂದು ಇಟ್ಟಿರ್ತಾರೆ. ಇದೆಲ್ಲ ಏನಕ್ಕೆ, ಇದೆಲ್ಲ ಕುಡಿಬಾರ್ದ್ರಿ, ನೀರು ಕುಡಿಬೇಕು, ಬರೀ ನಾವು ನೀರು ಕುಡಿಬೇಕು ಅಂಥೇಳಿ ಒಂದು ನೀರಿನ ಬಾಟ್ಲ್ ಇಟ್ಕೊಂಡು ಅಲ್ಲಿ ರಿಪ್ಲೇಸ್ ಮಾಡ್ತಾನೆ. ಮುಗೀತು, ಆ ಕಂಪನಿಯ ಶೇರುಗಳು ದೊಡ್ಡ ಮಟ್ಟದಲ್ಲಿ ಬಿದ್ದು ಹೋಗ್ಬಿಡ್ತವೆ. ಹಾಗಾಗಿ ದೊಡ್ಡವರ ಸಣ್ಣ ಒಂದು ಸೂಕ್ಷ್ಮ ಹಾವಭಾವಗಳು ಕೂಡ ದೊಡ್ಡ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. I'm really proud, Mr. Speaker, that in the first year of a Labour government we got free school meals, breakfast clubs, childcare, got £15 billion invested in transport in the North and the Midlands. We're cutting regulation, planning and infrastructure is pounding forward. I'm really proud.